ಓಂ ಶಾಂತಿ ಬಾಪ್ದಾದ ಮಧುಬನ್ ಮುರಳಿ 15/1/2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ನಿಮ್ಮ ಬಾಯಿಂದ ಎಂದು ಏ ಈಶ್ವರ ಏ ಬಾಬಾ ಎಂಬ ಶಬ್ದವು ಬರಬಾರದು. ಇದು ಭಕ್ತಿ ಮಾರ್ಗದ ಅಭ್ಯಾಸವಾಗಿದೆ. ಅಂದರೆ ಬಾಬಾ ಏನು ಹೇಳ್ತಾರೆ, ಗುಪ್ತವಾಗಿ ಮಾಡಬೇಕು, ಅಲ್ಲಿ ಬಾಯಿಂದ ಹೇಳೋದಲ್ಲ. ಆ ಥರ ನೆನಪು ಮಾಡಿದಾಗ ಯಾವ ರೀತಿ ಶಾಂತಿಯ ಅನುಭವ, ಹಗುರತೆಯ ಅನುಭವ ಆಗ್ತದೆ. ಅನುಭವದ ಕಡೆ ಗಮನ ಇರಬೇಕು, ಬಾಯಿಂದ ಹೇಳೋದಲ್ಲ ಅಂತ ಹೇಳ್ತಾರೆ ಬಾಬಾ. ಪ್ರಶ್ನೆ: ನೀವು ಮಕ್ಕಳು ಶ್ವೇತ ವಸ್ತ್ರಗಳನ್ನು ಏಕೆ ಇಷ್ಟಪಡುತ್ತೀರಿ? ಇದು ಯಾವ ಮಾತಿನ ಪ್ರತೀಕವಾಗಿದೆ? ಉತ್ತರ: ನೀವೀಗ ಹಳೆಯ ಪ್ರಪಂಚದಿಂದ ಜೀವಿಸಿದ್ದಂತೆಯೇ ಸತ್ತಿದ್ದೀರಿ. ಆದ್ದರಿಂದ ನಿಮಗೆ ಶ್ವೇತ ವಸ್ತ್ರಗಳು ಇಷ್ಟವಾಗುತ್ತವೆ. ಈ ಶ್ವೇತ ವಸ್ತ್ರವು ಮೃತ್ಯುವನ್ನು ಸಿದ್ಧ ಮಾಡುತ್ತದೆ. ಯಾರಾದರೂ ಮರಣ ಹೊಂದಿದಾಗ ಅವರ ಮೇಲೆ ಶ್ವೇತ ವಸ್ತ್ರಗಳನ್ನು ಹಾಕುತ್ತಾರೆ. ನೀವು ಮಕ್ಕಳು ಸಹ ಈಗ ಮರುಜೀವಿಗಳಾಗಿದ್ದೀರಿ. ಏನು ಹೇಳಿದರು ಬಾಬಾ? ಶವದ ಮೇಲೆ ಏನಾಗ್ತಾರೆ? ಬಿಳೆ ಬಟ್ಟೆ. ಅಂದರೆ ಈಗ ನಾವು ಸತ್ತಿದ್ದೀವಿ. ಯಾವುದರಿಂದ? ದೇಹದ ಜಗತ್ತಿನಿಂದ ಸತ್ತಿದ್ದೀವಿ. ಆತ್ಮಗಳ ಲೋಕದಲ್ಲಿ ಬದುಕಿದ್ದೀವಿ. ಅಂದರೆ ನಮ್ಮ ತಂದೆ ಪರಮಾತ್ಮ, ನಾವೆಲ್ಲ ಆತನ ಮಕ್ಕಳು, ನಾವೆಲ್ಲ ಸಹೋದರ ಸಹೋದರಿಯರು. ಈ ಥರ ನಾವೇನು ಆತ್ಮಗಳ ಲೋಕದಲ್ಲಿ ಬದುಕ್ತಾ ಇದ್ದೀವಿ. ಅದಕ್ಕೆ ಈಗ ನಮ್ಮ ವಸ್ತ್ರ ಯಾವುದು? ಶ್ವೇತ ವಸ್ತ್ರ. ಓಂ ಶಾಂತಿ. ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ. ಈ ಆತ್ಮಿಕ ಶಬ್ದವನ್ನು ಹೇಳದೆ ಕೇವಲ ತಂದೆ ಎಂದು ಹೇಳಿದರೂ ಸರಿಯಾಗಿದೆ. ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ. ಎಲ್ಲರೂ ತಮ್ಮನ್ನು ಸಹೋದರ ಸಹೋದರರೆಂದೇ ಹೇಳಿಕೊಳ್ಳುತ್ತಾರೆ. ಅಂದಾಗ ತಂದೆಯು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ. ಎಲ್ಲರಿಗೂ ತಿಳಿಸುವುದಿಲ್ಲ. ಎಲ್ಲರೂ ತಮ್ಮನ್ನು ಸಹೋದರ ಸಹೋದರರೆಂದೇ ಹೇಳಿಕೊಳ್ಳುತ್ತೀರಿ. ಗೀತೆಯಲ್ಲಿ ಭಗವಾನ್ ವಾಚ ಇದೆ ಎಂದು ಬರೆಯಲಾಗಿದೆ. ಈ ಭಗವಾನ್ ವಾಚವು ಯಾರ ಪ್ರತಿ? ಭಗವಂತನಿಗೆ ಎಲ್ಲರೂ ಮಕ್ಕಳಾಗಿದ್ದಾರೆ, ಅವರು ತಂದೆಯಾಗಿದ್ದಾರೆ. ಆದ್ದರಿಂದ ಭಗವಂತನ ಮಕ್ಕಳೆಲ್ಲರೂ ಪರಸ್ಪರ ಸಹೋದರರಾಗಿದ್ದೀರಿ. ಭಗವಂತನೇ ತಿಳಿಸಿರಬೇಕು, ರಾಜಯೋಗವನ್ನು ಕಲಿಸಿರಬೇಕಲ್ಲವೇ? ಈಗ ನಿಮ್ಮ ಬುದ್ಧಿಯ ಬೀಗವು ತೆರೆದಿದೆ. ಪ್ರಪಂಚದಲ್ಲಿ ಮತ್ತಾರಿಗೂ ಇಂಥ ವಿಚಾರಗಳು ನಡೆಯಲು ಸಾಧ್ಯವಿಲ್ಲ. ಯಾರ್ಯಾರಿಗೆ ಸಂದೇಶ ಸಿಗುತ್ತಾ ಹೋಗುವುದೋ ಅವರು ಶಾಲೆಗೆ ಬರತೊಡಗುತ್ತಾರೆ, ಓದುತ್ತಾ ಹೋಗುತ್ತಾರೆ. ಪ್ರದರ್ಶನಿಯಂತೂ ನೋಡಿದೆವು, ಈಗ ಹೋಗಿ ಇನ್ನೂ ಹೆಚ್ಚಿನದಾಗಿ ಕೇಳೋಣವೆಂದು ತಿಳಿಯುತ್ತಾರೆ. ಮೊದಲ ಮುಖ್ಯ ಮಾತಾಗಿದೆ ಜ್ಞಾನಸಾಗರ, ಪತಿತ ಪಾವನ, ಗೀತಾ ಜ್ಞಾನದಾತ, ಶಿವಭಗವಾನ್ ವಾಚ. ಮೊದಲು ಅವರಿಗೆ ಇದು ಅರ್ಥವಾಗಬೇಕು. ಇವರಿಗೆ ಕಲಿಸಿಕೊಡುವವರು ಅಥವಾ ತಿಳಿಸಿಕೊಡುವವರು ಯಾರು? ಅವರು ಪರಮ ಆತ್ಮ, ಜ್ಞಾನಸಾಗರ, ನಿರಾಕಾರನಾಗಿದ್ದಾರೆ. ಅವರು ಸತ್ಯವಾಗಿದ್ದಾರೆ. ಅವರು ಸತ್ಯವನ್ನೇ ತಿಳಿಸುತ್ತಾರೆ. ಅದರಲ್ಲಿ ಮತ್ಯಾವುದೇ ಪ್ರಶ್ನೆ ಹೇಳಲು ಸಾಧ್ಯವಿಲ್ಲ. ಅಂದರೆ ಬಾಬಾ ಏನು ಹೇಳ್ತಾ ಇದ್ದಾರೆ, ಇಲ್ಲಿ ನಾವು ಬ್ರಹ್ಮ ತಂದೆ ಫೋಟೋ ನೋಡಿಬಿಡ್ತಾರ, ಇವ್ರನ್ನೇ ಗುರುಗಳು, ಇವ್ರ ಗುರುಗಳು ಇವರೇ ಅಂತ ತಿಳ್ಕೊಂತಾರೆ ಹೊಸಬರು. ಆದರೆ ನಾವು ಸ್ಪಷ್ಟ ಅವರಿಗೆ ಮನವರಿಕೆ ಮಾಡಿಸ್ಬೇಕು. ನಿರಾಕಾರ ತಂದೆನ ನಾವಿಲ್ಲಿ ಧ್ಯಾನ ಮಾಡೋದು ಅಂಥೇಳಿ. ಯಾಕೆ ಅಂದರೆ ಮಧು ಬಂದಾಗ ಒಬ್ಬೊಬ್ಬರನ್ನ 1 ತಿಂಗಳಾಗೈತೆ ಅಂತಾರೆ. ಅವ್ರನ್ನ ಮಾತಾಡಿಸಿದ್ರೆ, ಮತ್ತು ನೀವು ಇಲ್ಲಿ ಯಾರನ್ನ ಧ್ಯಾನ ಮಾಡ್ತೀವಿ ಅಂದರೆ ಆ ಗುರುಗಳು ಅದರಲ್ರಿ ದೊಡ್ಡ ಫೋಟೋ ಹಾಕಿರ್ತಾರಲ್ಲ ಅವ್ರನ್ನೇ ಅಂದರೆ ಬಂದು ತಿಂಗಳಾದರೂ ನಾವು ಒಬ್ಬರು ಯಾರು ಮಾತಾಡ್ಸಿರ್ತೀವೋ ಇಲ್ಲ, ಮಾತಾಡ್ಸೋದಲ್ಲ, ಮಾತಾಡಿಸಿ ಹೊಸಬರಿದ್ದರೆ ಗುರ್ತಿಡ್ದು ಈ ಥರ ಅವರಿಗೆಲ್ಲ ಕೇಳಿ ಈ ಥರ ಅನುಭವ ಮಾಡಿಸ್ಬೇಕು, ಅರಿವು ಮೂಡಿಸ್ಬೇಕು. ನಿರಾಕಾರ ಇಲ್ಲಿ ನಮಗೆ ಕನೆಕ್ಷನ್ ಇರೋದು ಅನ್ನೋದು ಪ್ರತಿಯೊಬ್ಬರಿಗೆ ತಿಳಿಸ್ರಿ ಅಂತಾರೆ ಬಾಬಾ. ಮೊದಲು ಇದರ ಬಗ್ಗೆ ತಿಳಿಸಬೇಕಾಗಿದೆ. ನಮಗೆ ಪರಮಪಿತ ಪರಮಾತ್ಮನು ಬ್ರಹ್ಮರವರ ಮೂಲಕ ರಾಜಯೋಗವನ್ನು ಕಲಿಸುತ್ತಾರೆ. ಅವ್ರಿಗೆ ಹೇಳೋದು, ನಮ್ಮ ಆತ್ಮ ಹೆಂಗ ತಾಯಿ ಗರ್ಭ ಪ್ರವೇಶ ಮಾಡಿ ಒಂದು ದೇಹ ತಗೊತತ್ತೋ ಅದರಂಗೆ ಪರಮಾತ್ಮ ಈ ಶರೀರನ ತಗೊಂಡಿದ್ದಾರೆ ಅಂತ ಬಿಡಿಸಿ ಚೆಂದ ಅರ್ಥ ಆಗಂಗೆ ಹೇಳಬೇಕು. ಇದು ರಾಜ್ಯ ಪದವಿಯಾಗಿದೆ. ಯಾರು ಎಲ್ಲರ ತಂದೆಯಾಗಿದ್ದಾರೆಯೋ ಆ ಪಾರಲೌಕಿಕ ತಂದೆಯೇ ಕುಳಿತು ತಿಳಿಸಿಕೊಡುತ್ತಾರೆ. ಅವರೇ ಎಲ್ಲರಿಗಿಂತ ದೊಡ್ಡ ಅಥಾರಿಟಿಯಾಗಿದ್ದಾರೆ ಎಂಬುದು ಯಾರಿಗೆ ನಿಶ್ಚಯವಾಗಿ ಬಿಡುವುದೋ ಅವರಿಗೆ ಮತ್ಯಾವುದೇ ಪ್ರಶ್ನೆ ಉತ್ಪನ್ನವಾಗಲು ಸಾಧ್ಯವಿಲ್ಲ. ಆ ಪತಿತ ಪಾವನನು ಇಲ್ಲಿಗೆ ಬರುತ್ತಾರೆಂದರೆ ಅವಶ್ಯವಾಗಿ ತನ್ನ ಸಮಯದಲ್ಲೇ ಬರುವರು. ನೀವು ನೋಡುತ್ತಿದ್ದೀರಿ,
ಇದು ಅದೇ ಮಹಾಭಾರತ ಯುದ್ಧವಾಗಿದೆ. ವಿನಾಶದ ನಂತರ ಮತ್ತೆ ನಿರ್ವಿಕಾರಿ ಪ್ರಪಂಚ ಬರಲಿದೆ. ಬಾಬಾ ಏನಂತಾರೆ, ಇದು ವಿಕಾರಿ ಪ್ರಪಂಚವಾಗಿದೆ. ಈ ಭಾರತವೇ ನಿರ್ವಿಕಾರಿಯಾಗಿತ್ತು ಎಂಬುದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ. ಬುದ್ಧಿಯೂ ಓಡುವುದೇ ಇಲ್ಲ. ಗಾಡ್ರೇಜ್ ಬೀಗವು ಹಾಕಲ್ಪಟ್ಟಿದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ನೋಡ್ರಿ, ಬರ್ರಿ ನಮ್ಮ ಪಾಪಗಳು ಎಲ್ಲ ಭಸ್ಮ ಮಾಡ್ಕೆಂಬ ಸಮಯ ಇದು ಅಂತ ಕರೆದ್ರೆ ಏನಂತಾರೆ, ಇಲ್ಲ ರೀ ನಾವು ಯಾವುದು ಪಾಪನೇ ಮಾಡಿಲ್ಲ ಅಂತಾರೆ. ಅಂದರೆ ಬುದ್ಧಿ ಎಷ್ಟು ಕಲ್ಲಾಗಿತ್ತಂದರೆ, ಇವತ್ತು ತಂದೆ ತಾಯಿಗೆ ದುಃಖ ಕೊಡ್ತಾಯಿದ್ರು, ಇದು ಪಾಪ ಅನ್ನೋ ಅರಿವು ಬರ್ತಾ ಇಲ್ಲ. ಅಷ್ಟು ಕಲ್ಲು ಬುದ್ಧಿ ಆಗಿಬಿಟ್ಟೈತಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಗಾಡ್ರೇಜ್ ಬೀಗ ಹಾಕಲ್ಪಟ್ಟಿದೆ. ಅದರ ಬೀಗದ ಕೈ ಒಬ್ಬ ತಂದೆಯ ಬಳಿಯೇ ಇದೆ. ಆದ್ದರಿಂದ ಅವರಿಗೆ ಜ್ಞಾನದಾತ, ದಿವ್ಯ ಚಕ್ಷುವಿದಾತ ಎಂದು ಹೇಳಲಾಗುತ್ತದೆ. ಅವರು ಜ್ಞಾನದ ಮೂರನೇ ನೇತ್ರವನ್ನು ಕೊಡುತ್ತಾರೆ. ನೋಡ್ರಿ, ಬಾಬಾ ಸಿಗೋದಕ್ಕಿಂತ ಮುಂಚೆ ನಾವು ಪಾಪ ಮಾಡ್ತೀವನ್ನೋ ಅರಿವು ಕೂಡ ಇರಲಿಲ್ಲ. ಈಗ ಬಾಬನ ಮಡ್ಲಿ ಬಂದ ತಕ್ಷಣ ನಾವೆಷ್ಟು ಪಾಪ ಮಾಡ್ತಿದ್ದೀವಲ್ಲ ಅನ್ನೋ ಅರಿವು ಆಗ್ತೈತೆ. ಯಾಕೆ? ದಿವ್ಯ ಚಕ್ಷುವಿದಾತ, ಆ ಬುದ್ಧಿಯ ಬೀಗ ತೆರೀತಾರೆ. ಬಾಬಾ ಏನಂತಾರೆ, ನಿಮಗೆ ಓದಿಸುವವರು ಯಾರೆಂಬುದು ಯಾವ ಮನುಷ್ಯರಿಗೂ ತಿಳಿದಿಲ್ಲ. ಈ ದಾದಾರವರು ಹೇಳುತ್ತಾರೆಂದು ತಿಳಿಯುವ ಕಾರಣ ಟೀಕೆ ಮಾಡುತ್ತಾರೆ, ಒಂದಲ್ಲ ಒಂದು ಮಾತನಾಡುತ್ತಾರೆ. ಆದ್ದರಿಂದ ಮೊಟ್ಟಮೊದಲನೇದಾಗಿ ಇದೇ ಮಾತನ್ನು ತಿಳಿಸಿ. ಇದರಲ್ಲಿ ಶಿವಭಗವಾನುವಾಚ ಎಂದು ಬರೆಯಲ್ಪಟ್ಟಿದೆ. ಭಗವಂತನು ಸತ್ಯನಾಗಿದ್ದಾರೆ. ತಂದೆ ತಿಳಿದುಕೊಳ್ಳುತ್ತಾರೆ, ನಾನು ಪತಿತ ಪಾವನ ಶಿವನಾಗಿದ್ದೇನೆ. ನಾನು ಪರಂಧಾಮದಿಂದ ಈ ಸಾಲಿಗ್ರಾಮಗಳಿಗೆ ಓದಿಸಲು ಬರುತ್ತೇನೆ. ತಂದೆಯು ಜ್ಞಾನಪೂರ್ಣನಾಗಿದ್ದಾರೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ. ಈ ಶಿಕ್ಷಣವು ಈಗ ನಿಮಗೆ ಬೇಹದ್ದಿನ ತಂದೆಯಿಂದ ಸಿಗುತ್ತದೆ. ಅವರೇ ಸೃಷ್ಟಿಯ ರಚಯಿತನಾಗಿದ್ದಾರೆ. ಪತಿತ ಸೃಷ್ಟಿಯನ್ನು ಪಾವನ ಮಾಡುವವರಾಗಿದ್ದಾರೆ. ಪತಿತ ಪಾವನ ಬನ್ನಿ ಎಂದು ಕರೆಯುತ್ತಾರೆ. ಅಂದ ಮೇಲೆ ಮೊಟ್ಟಮೊದಲಿಗೆ ಅವರ ಪರಿಚಯವನ್ನೇ ಕೊಡಬೇಕಾಗಿದೆ. ಪರಮಪಿತ ಪರಮಾತ್ಮನ ಜೊತೆ ತಮ್ಮ ಸಂಬಂಧವೇನು? ಅವರು ಸತ್ಯವಾಗಿದ್ದಾರೆ. ನನ್ನಿಂದ ನಾರಾಯಣನಾಗುವ ಸತ್ಯಜ್ಞಾನವನ್ನು ತಿಳಿಸುತ್ತಾರೆ. ಮಕ್ಕಳಿಗೆ ತಿಳಿದಿದೆ, ತಂದೆಯು ಸತ್ಯವಾಗಿದ್ದಾರೆ. ತಂದೆಯೇ ಸತ್ಯಖಂಡವನ್ನಾಗಿ ಮಾಡುತ್ತಾರೆ. ನೀವು ನರನಿಂದ ನಾರಾಯಣನಾಗಲು ಇಲ್ಲಿಗೆ ಬರುತ್ತೀರಿ. ಬ್ಯಾರಿಸ್ಟರ್ ಬಳಿಗೆ ಹೋದಾಗ ನಾವು ಬ್ಯಾರಿಸ್ಟ್ ಆಗಲು ಬಂದಿದ್ದೇವೆಂದು ತಿಳಿದುಕೊಳ್ಳುತ್ತಾರೆ. ಈಗ ನಿಮಗೆ ನಿಶ್ಚಯವಿದೆ, ನಮಗೆ ಭಗವಂತನೇ ಓದಿಸುತ್ತಾರೆ. ಕೆಲವರು ನಿಶ್ಚಯ ಮಾಡಿಕೊಳ್ಳುತ್ತಾರೆ, ಮತ್ತೆ ಸಂಶಯ ಬುದ್ಧಿಯವರಾಗಿ ಬಿಡುತ್ತಾರೆ. ಬಾಬಾ ಏನು ಹೇಳ್ತಾರೆ, ಈಗ ಕೆಲವರು ಸಂಶಯ ಬುದ್ಧಿಯವರಾಗ್ತಾರೆ. ಯಾರು ಬಾಬಾ ನೆನಪು ಮಾಡಲ್ಲೋ ಅವ್ರಿಗೆ ಕರ್ಮ ಸುಟ್ಟಿರಲ್ಲ, ಅವರ ಸಮಸ್ಯೆಗಳು ಪರಿಹಾರ ಆಗಿರಲ್ಲ, ಸಂಶಯದಲ್ಲಿ ಬರ್ತಾರೆ. ಅಂದರೆ ಇಲ್ಲಿ ಬಾಬಾ ಏನು ಹೇಳ್ತಾರೆ, ನೀವು ನನ್ನ ನೆನಪು ಮಾಡಿ ಪಾಪನ ತೊಳ್ಕೊಳ್ಳಿಲ್ಲ ಅಂದರೆ ನಾನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಾರೆ. ನೀವು ವಿಕರ್ಮನ ವಿನಾಶ ಮಾಡ್ಕೊಂಡ್ರೆ ಉಳಿದಿದ್ದು ನಾನು ಪಾರು ಮಾಡ್ತೀನಿ ಅಂತ ಹೇಳ್ಯಾರ. ಇವಾಗ ಬಾಬಾ ನೆನಪು ಮಾಡ್ದಂಗೆ ಬಾಬಾ ನಮಗೇನು ಮಾಡಿಲ್ಲ ಅಂತೇಳಿ ಸಂಶಯದಲ್ಲಿ ಬಂದರೆ ಬಾಬಾಗೇನು ನಷ್ಟ ಇಲ್ಲ, ನಮ್ಮ ಹಣೆ ಬರಕ್ಕೆ ಕಲ್ಲು ಬೀಳ್ತತ್ತಷ್ಟೇ. ಬಾಬಾ ಏನು ಹೇಳ್ತಾ ಇದ್ದಾರೆ, ನೀವು ಭಗವಂತನೇ ನಮಗೆ ಓದಿಸುತ್ತಾರೆಂದು ಹೇಳುತ್ತಿದ್ದಿರಿ, ಮತ್ತು ಭಗವಂತನನ್ನು ಬಿಟ್ಟು ಏಕೆ ಬಂದಿದ್ದೀರಿ? ಸಂಶಯ ಬರುವುದರಿಂದಲೇ ಓಡಿ ಹೋಗುತ್ತಾರೆ. ಯಾವುದಾದರೊಂದು ವಿಕರ್ಮ ಮಾಡುತ್ತಾರೆ. ಭಗವಾನ್ ವಾಚ ಕಾಮ ಮಹಾಶತ್ರುವಾಗಿದೆ. ಇದರ ಮೇಲೆ ಜಯಗಳಿಸುವುದರಿಂದಲೇ ನೀವು ಜಗಜ್ಜೀತರಾಗುವಿರಿ. ಯಾರು ಪಾವನರಾಗುವರೋ ಅವರೇ ಪಾವನ ಪ್ರಪಂಚದಲ್ಲಿ ಹೋಗುತ್ತಾರೆ. ಇಲ್ಲಿ ರಾಜಯೋಗದ ಮಾತಾಗಿದೆ. ನೀವು ಹೋಗಿ ಅಲ್ಲಿ ರಾಜ್ಯಭಾರ ಮಾಡುತ್ತೀರಿ. ಉಳಿದಂತೆ ಯಾರೆಲ್ಲ ಆತ್ಮಗಳಾಗಿ ಇದ್ದಾರೆಯೋ ಅವರು ತಮ್ಮ ಲೆಕ್ಕಾಚಾರಗಳನ್ನು ಮುಗಿಸಿಕೊಂಡು ಹಿಂತಿರುಗಿ ತಮ್ಮ ಮನೆಗೆ ಹೊರಟು ಹೋಗುತ್ತಾರೆ. ಇದು ಅಂತಿಮ ಸಮಯವಾಗಿದೆ. ಬುದ್ಧಿ ಹೇಳುತ್ತದೆ, ಸತ್ಯಯುಗ ಖಂಡಿತ ಸ್ಥಾಪನೆಯಾಗಲೇಬೇಕಾಗಿದೆ. ಸತ್ಯಯುಗಕ್ಕೆ ಪಾವನ ಪ್ರಪಂಚವೆಂದು ಹೇಳಲಾಗುತ್ತದೆ. ಉಳಿದವರೆಲ್ಲರೂ ಮುಕ್ತಿಧಾಮಕ್ಕೆ ಹೊರಟು ಹೋಗುವರು. ಅವರು ಮತ್ತೆ ತಮ್ಮ ಪಾತ್ರವನ್ನು ಪುನರಾವರ್ತಿಸಬೇಕಾಗಿದೆ. ಪಾವನರಾಗಿ ಪಾವನ ಪ್ರಪಂಚದ ಮಾಲೀಕರಾಗಲು ನೀವು ಸಹ ತಮ್ಮ ಪುರುಷಾರ್ಥ ಮಾಡುತ್ತಿರುತ್ತೀರಿ. ಅಲ್ಲಿ ಎಲ್ಲರೂ ತಮ್ಮನ್ನು ಮಾಲೀಕರೆಂದು ತಿಳಿಯುತ್ತಾರಲ್ಲವೇ? ಪ್ರಜೆಗಳು ಮಾಲೀಕರಾಗಿರುತ್ತಾರೆ. ಈಗಿನ ಪ್ರಜೆಗಳು ಸಹ ತಮ್ಮ ಭಾರತವೆಂದು ಹೇಳುತ್ತಾರಲ್ಲವೇ? ಬಾಬಾ ಏನಂತಾರೆ, ವಿಶ್ವದ ಮಾಲೀಕರಂದರೆ ವಿಶ್ವದಲ್ಲಿ
ಅದಲ್ಲಿ ಎಲ್ಲಿ ಎಲ್ಲ ಏನಿರ್ತೈತೆ ಎಲ್ಲದ್ರ ಮೇಲೆ ನಮಗೆ ಅಧಿಕಾರ ಇರ್ತೈತೆ. ಭರ್ಪೂರ್ ತುಂಬಿರ್ತೈತಲ್ಲ, ಅದಕ್ಕೆ ನಾವೆಲ್ಲರೂ ಮಾಲೀಕರು. ಬಾಬಾ ಏನಂತಾರೆ, ದೊಡ್ಡ ದೊಡ್ಡ ಮನುಷ್ಯರು, ಸನ್ಯಾಸಿ ಮೊದಲಾದವರು ಸಹ ನಮ್ಮ ಭಾರತವೆಂದು ಹೇಳುತ್ತಾರೆ. ಈ ಸಮಯ ಭಾರತದಲ್ಲಿ ಎಲ್ಲರೂ ನರಕವಾಸಿಗಳಾಗಿದ್ದಾರೆ. ನಾವೀಗ ಸ್ವರ್ಗವಾಸಿಯಾಗಲು ಈ ರಾಜಯೋಗವನ್ನು ಕಲಿಯುತ್ತಿದ್ದೇವೆಂದು ನೀವು ತಿಳಿಯುತ್ತೀರಿ. ಎಲ್ಲರೂ ಸ್ವರ್ಗವಾಸಿಗಳಾಗುವುದಿಲ್ಲ. ಈ ಜ್ಞಾನವು ಈಗ ಬಂದಿದೆ. ಅವರೆಲ್ಲರೂ ಶಾಸ್ತ್ರ ಇತ್ಯಾದಿ ಏನೆಲ್ಲವನ್ನು ತಿಳಿಸುತ್ತಾರೆಯೋ ಅವರು ಶಾಸ್ತ್ರಗಳ ಅಥಾರಿಟಿಯಾಗಿದ್ದಾರೆ. ತಂದೆ ತಿಳಿಸುತ್ತಾರೆ, ಈ ಭಕ್ತಿ ಮಾರ್ಗದ ವೇದ, ಶಾಸ್ತ್ರ ಇತ್ಯಾದಿಗಳೆಲ್ಲವನ್ನು ಓದುವುದರಿಂದ ಏಣಿಯನ್ನು ಕೆಳಗಿಳಿಯುತ್ತಲೇ ಹೋಗುತ್ತೀರಿ. ಇದೆಲ್ಲವೂ ಭಕ್ತಿ ಮಾರ್ಗವಾಗಿದೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ನೋಡ್ರಿ, ನಾವು ಸಂದೇಶಕ್ಕೆ ಕೊಡೋಕೆ ಹೋದಾಗ ಕ್ಲಾಸಿಗೆ ಹೋಗಿರ್ತೀವಿ, ಹೊಸ ಕ್ಲಾಸ್ಗಳ ಭಗವದ್ಗೀತೆ ಓದೋರು ಬರ್ತಿರ್ತಾರೆ. ಅಲ್ಲಿ ಏನೆಲ್ಲ ಇದೆ, ಇಲ್ಲಿ ಡಿಫ್ರೆಂಟ್ ಜ್ಞಾನ ಆಗ್ತದೆ. ಆವಾಗ ಅವರು ಗೊಂದಲದಲ್ಲಿ ಬರ್ತಾರೆ. ಆದರೆ ಅವ್ರಿಗೆ ಸ್ಪಷ್ಟ ಅರ್ಥ ಮಾಡಿಸ್ಬೇಕು. ನಾವು 2500 ವರ್ಷಗಳಿಂದ ಈ ಶಾಸ್ತ್ರದಂತೆಯೇ ನಡ್ಕೊಂಡು ಬಂದಿದ್ದೀವಿ. ಆದರೂ ನಾವು ಏನಾದರೂ ಪಡೆದೀವ? ಏನೂ ಪಡೆದಿಲ್ಲ. ಧರ್ಮ ಇನ್ನೂ ಅಧೋಗತಿಗೆ ಹೋಗ್ತಾ ಐತೆ. ನಾವು ಒಂದು ಶಾಂತಿ ಪಡೆದಿಲ್ಲ, ಸುಖ ಪಡೆದಿಲ್ಲ ಅಂದರೆ ನಾವು ಅಜ್ಞಾನದಲ್ಲಿದ್ದೀವಿ ಅಂತ ಅರ್ಥ ಅಲ್ಲ. ಅದಕ್ಕೆ ಸತ್ಯ ಜ್ಞಾನ ಕೊಡೋಕೆ ತಂದೆ ಬಂದಿದ್ದಾರೆ. ಸ್ವಲ್ಪ ಅನುಭವವಾಗೋವರೆಗೂ ಬರ್ರಿ ಅಂತ ಹೇಳಬೇಕು. ಅಂದರೆ ಯಾವಾಗ ಒಂದು ಪಾಪ ಭಸ್ಮ ಆದಂಗೆಲ್ಲ ಹಗುರತೆಯ ಅನುಭವ, ಶಾಂತಿಯ ಅನುಭವ ಮಾಡ್ತಾರೋ, ಆಮೇಲೆ ಅಲ್ಲಿ ದಿನ ಬರ್ತಾಯಿದ್ದೀವಿ ಅಂದರೆ ಬಾಬಾ ಏನಾದರೂ ಅನುಭವ ಮಾಡಿಸ್ತಾ ಇರ್ತಾರೆ ಅವರ ಬಾಳಿನಲ್ಲಿ. ಅದು ಅನುಭವ ಆದಮೇಲೆ ಆತ್ಮಕ್ಕೆ ಸಂಶಯ ಕಡಿಮೆ ಆಗ್ತೈತೆ. ಅದಕ್ಕೆ ಒಂದು ಸ್ವಲ್ಪ ದಿನ ಬರ್ರಿ, ನಿಮಗೆ ಅನುಭವ ಆಗ್ತತೆ ಅಂತ ಹೇಳಬೇಕು. ಆಮೇಲೆ ನಮ್ಮಲ್ಲಿ ಹೆಚ್ಚು ಯೋಗ ಶಕ್ತಿ ಇದ್ದರೆ ಅವರು ಆಟೋಮೆಟಿಕ್ 1 ದಿನ 2 ದಿನದಲ್ಲೇ ಅನುಭವ ಮಾಡಿಬಿಡ್ತಾರೆ. ಅದಕ್ಕೆ ಫಸ್ಟ್ ಅನುಭವ ಮಾಡಿಸ್ಬೇಕು, ಆಮೇಲೆ ಜ್ಞಾನ ಕೇಳ್ತಾರೆ ಅಂತ ಹೇಳ್ಯಾರ ಬಾಬಾ. ಈ ಥರ ಬಾಬಾ ಏನು ಹೇಳ್ತಾ ಇದ್ದಾರೆ, ಈ ಥರ ಸ್ಪಷ್ಟ ಮಾಡಿ ತಿಳಿಸ್ಬೇಕು. ತಂದೆ ತಿಳಿಸುತ್ತಾರೆ, ಯಾವಾಗ ಭಕ್ತಿ ಮಾರ್ಗವು ಪೂರ್ಣವಾಗುವುದು ಆಗಲೇ ನಾನು ಬರುತ್ತೇನೆ. ನಾನೇ ಬಂದು ಎಲ್ಲ ಭಕ್ತರಿಗೆ ಭಕ್ತಿಯ ಫಲವನ್ನು ಕೊಡಬೇಕಾಗುತ್ತದೆ. ಭಕ್ತರು ಅನೇಕರಿದ್ದಾರೆ. ಏ ಗಾಡ್ ಫಾದರ್ ಎಂದು ಎಲ್ಲರೂ ಕರೆಯುತ್ತಾರಲ್ಲವೇ. ಭಕ್ತರ ಬಾಯಿಂದ ಓ ಗಾಡ್ ಫಾದರ್, ಏ ಭಗವಂತ ಎಂದು ಅವಶ್ಯವಾಗಿ ಬರುತ್ತದೆ. ಮನುಷ್ಯರಿಗಿದು ಅರ್ಧ ಕಲ್ಪದಿಂದ ಅಭ್ಯಾಸವಾಗಿ ಬಿಟ್ಟಿದೆ. ಆದರೆ ನಿಮಗೆ ತಿಳಿದಿದೆ, ಅವರಂತೂ ನಮ್ಮ ತಂದೆಯಾಗಿದ್ದಾರೆ. ಅಂದ ಮೇಲೆ ಅವರನ್ನು ಹೇ ಬಾಬಾ ಎನ್ನುವಂತಿಲ್ಲ. ತಂದೆಯಿಂದಲೇ ಆಸ್ತಿಯನ್ನು ಪಡೆಯಬೇಕಾಗಿದೆ. ಮೊದಲು ಈ ನಿಶ್ಚಯವಿದೆ, ನಾವು ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೇವೆ. ತಂದೆಯು ಮಕ್ಕಳಿಗೆ ಆಸ್ತಿಯನ್ನು ತೆಗೆದುಕೊಳ್ಳಲು ಅಧಿಕಾರಿಯನ್ನಾಗಿ ಮಾಡುತ್ತಾರೆ. ಇವರು ಸತ್ಯ ತಂದೆಯಲ್ಲವೇ. ತಂದೆಗೆ ಗೊತ್ತಿದೆ, ಇವರು ನನ್ನ ಮಕ್ಕಳಾಗಿದ್ದಾರೆ. ಇವರಿಗೆ ನಾನು ಜ್ಞಾನಾಮೃತವನ್ನು ಕುಡಿಸಿ, ಜ್ಞಾನಚಿತೆಯ ಮೇಲೆ ಕೂರಿಸಿ, ಘೋರ ನಿದ್ರೆಯಿಂದ ಎಬ್ಬಿಸಿ ಸ್ವರ್ಗದಲ್ಲಿ ಕರೆದುಕೊಂಡು ಹೋಗುತ್ತೇನೆ. ಆತ್ಮಗಳು ಅಲ್ಲಿ ಶಾಂತಿಧಾಮ ಮತ್ತು ಸುಖಧಾಮದಲ್ಲಿ ಇರುತ್ತಾರೆ. ಸುಖಧಾಮಕ್ಕೆ ನಿರ್ವಿಕಾರಿ ಪ್ರಪಂಚವೆಂದು ಹೇಳಲಾಗುತ್ತದೆ. ಸಂಪೂರ್ಣ ನಿರ್ವಿಕಾರಿ ದೇವತೆಗಳಲ್ಲವೇ. ಮತ್ತೆ ಶಾಂತಿಧಾಮವು ಮಧುರ ಮನೆಯಾಗಿದೆ. ಈಗ ನಿಮಗೆ ಅರ್ಥವಾಗಿದೆ, ಅದು ನಮ್ಮ ಮನೆಯಾಗಿದೆ. ನಾವು ಪಾತ್ರಧಾರಿಗಳು. ಇಲ್ಲಿ ಪಾತ್ರವನ್ನು ಅಭಿನಯಿಸಲು ಆ ಶಾಂತಿಧಾಮದಿಂದ ಬರುತ್ತೇವೆ. ನಾವು ಆತ್ಮರು ಇಲ್ಲಿನ ನಿವಾಸಿಗಳಲ್ಲ. ಆ ಸ್ಥೂಲ ಪಾತ್ರಧಾರಿಗಳು ಇಲ್ಲಿಯ ನಿವಾಸಿಗಳಾಗಿರುತ್ತಾರೆ. ಕೇವಲ ಮನೆಯಿಂದ ಬಂದು ವಸ್ತ್ರವನ್ನು ಬದಲಾಯಿಸಿ ಪಾತ್ರವನ್ನು ಅಭಿನಯಿಸುತ್ತಾರೆ. ನೀವಂತೂ ತಿಳಿದುಕೊಂಡಿದ್ದೀರಿ, ನಮ್ಮ ಮನೆಯು ಶಾಂತಿಧಾಮವಾಗಿದೆ. ನಾವು ಮತ್ತೆ ಅಲ್ಲಿಗೆ ಹಿಂತಿರುಗಿ ಹೋಗಬೇಕಾಗಿದೆ. ಬಾಬಾ ಏನಂತಾರೆ, ಕೇವಲ ಮನೆಯಿಂದ ಬಂದು ವಸ್ತ್ರವನ್ನು ಬದಲಾಯಿಸಿ ಪಾತ್ರವನ್ನು ಅಭಿನಯಿಸುತ್ತೇವೆ. ಈಗ ಯಾವಾಗ ಎಲ್ಲ ಪಾತ್ರಧಾರಿಗಳು ಸ್ಟೇಜಿನ ಮೇಲೆ ಬಂದು ಬಿಡೋರು, ಆಗ ತಂದೆಯು ಮತ್ತೆ ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತಾರೆ. ಆದ್ದರಿಂದ ಅವರಿಗೆ ಮುಕ್ತಿದಾತ ಮಾರ್ಗದರ್ಶಕನೆಂದು ಹೇಳಲಾಗುತ್ತದೆ. ದುಃಖಾರ್ಥ ಸುಖಕರ್ತನಾಗಿದ್ದಾರೆ ಅಂದಾಗ ಇಷ್ಟೆಲ್ಲ ಮನುಷ್ಯಾತ್ಮರು ಎಲ್ಲಿಗೆ ಹೋಗುವರು? ವಿಚಾರ ಮಾಡಿ. ಪತಿತ ಪಾವನನನ್ನು ಕರೆಯುತ್ತೀರಿ ಏತಕ್ಕಾಗಿ? ತಮ್ಮ ಮೃತ್ಯುವಿಗಾಗಿ. ದುಃಖದ
ಪ್ರಪಂಚದಲ್ಲಿರಲು ಇಷ್ಟವಿಲ್ಲ. ಆದ್ದರಿಂದ ಮನೆಗೆ ನಡೆಯಿರಿ ಎಂದು ತಂದೆಯು ಹೇಳುತ್ತಾರೆ. ಇವರೆಲ್ಲರೂ ಮುಕ್ತಿಯನ್ನೇ ಇಚ್ಛಿಸುವವರಾಗಿದ್ದಾರೆ. ಭಾರತದ ಪ್ರಾಚೀನ ರಾಜಯೋಗವು ಎಷ್ಟು ಪ್ರಸಿದ್ಧವಾಗಿದೆ. ಇದನ್ನು ಕಲಿಸಲು ವಿದೇಶಕ್ಕೆ ಹೋಗುತ್ತಾರೆ. ವಾಸ್ತವದಲ್ಲಿ ಹಠಯೋಗಿಗಳು ರಾಜಯೋಗವನ್ನು ಅರಿತುಕೊಂಡೇ ಇಲ್ಲ. ಅವರ ಯೋಗವೇ ತಪ್ಪಾಗಿದೆ. ಆದ್ದರಿಂದ ನೀವು ಹೋಗಿ ಸತ್ಯ ರಾಜಯೋಗವನ್ನು ಕಲಿಸಬೇಕಾಗಿದೆ. ಸತ್ಯ ರಾಜಯೋಗ ಅಂದ್ರೇನು? ನಾವು ನೋಡ್ರಿ, ಅವರಿಗೆ ಡೈರೆಕ್ಟ್ ಕನೆಕ್ಷನ್ ಇಲ್ಲಲ್ಲ. ಈ ದೇಹದ ಜಗತ್ತಿನಿಂದ ಬುದ್ಧಿ ತೆಗಿಬೇಕು ಅಂತಂದರೆ ಅವರೇನು ಮನೆ ಮಠನೇ ಬಿಟ್ಟು ಎಷ್ಟು ಕಷ್ಟಪಟ್ಟು ಮಾಡ್ತಾರೆ, ಗಂಟೆಗಟ್ಟಲೆ ಕೂಡ್ತಾರೆ. ಬಿಟ್ಟು ಹೋದರೆ ಹೆಂಗಾಗ್ತತೆ? ಅವರು ಇದ್ದವ್ರಿಗೆ ತೊಂದರೆ ಆಗ್ತೈತಂದರೆ ಇನ್ನೊಬ್ರಿಗೆ ತೊಂದರೆ ಕೊಟ್ಟು ನಾವು ಪಡಿತೀವಂತ ಹೋಗೋದು ಸರಿಯಲ್ಲ. ಇಲ್ಲಿ ಬಾಬಾ ಏನು ಹೇಳ್ತಾರೆ, ಎಲ್ಲಿರ್ತೀರೋ ಅಲ್ಲೇ ಇರ್ರಿ. ಯಾರ್ಯಾರ ಜೊತೆ ಏನೇನು ಲೆಕ್ಕಾಚಾರ ಇದ್ದಾವೋ ಎಲ್ಲ ಚುಕ್ತ ಮಾಡಿರಿ. ಆದರೆ ಇಲ್ಲೇ ಇದ್ದು ನಾವು ಪಡಿಬೇಕಂದ್ರೆ ಆತ್ಮಕ ಶಕ್ತಿ ಡೈರೆಕ್ಟ್ ಕನೆಕ್ಷನ್ ಐತಿ ಇವಾಗ ನಮಗೆ ತಂದೆಯಿಂದ. ಎಲ್ಲರ ಮಧ್ಯೆ ಇದ್ರೂ ಬುದ್ಧಿ ಪರಂಧಾಮದಲ್ಲಿ ಇರ್ತತೆ. ಈ ಸಂಬಂಧಗಳಿಂದ ವೈರಾಗಿ ಸನ್ಯಾಸಿಗಳಾಗ್ತೀವಿ, ಬುದ್ಧಿಯಿಂದ, ದೇಹದಿಂದ ಅಲ್ಲ. ಸ್ಪಷ್ಟ ಅರ್ಥ ಮಾಡ್ಕೋಬೇಕು. ಈ ಥರ ಬಾಬಾ ಏನು ಹೇಳ್ತಾ ಇದ್ದಾರೆ, ರಾಜಯೋಗದ ಬಗ್ಗೆ ತಿಳಿಸ್ರಿ ಅಂತ ಹೇಳ್ತಾ ಇದ್ದಾರೆ. ನೀವು ಹೋಗಿ ಸತ್ಯ ರಾಜಯೋಗವನ್ನು ಕಲಿಸಬೇಕಾಗಿದೆ. ಮನುಷ್ಯರು ಸನ್ಯಾಸಿಗಳ ಕಾವಿ ಬಟ್ಟೆಯನ್ನು ನೋಡಿ ಅವರಿಗೆ ಎಷ್ಟೊಂದು ಮಾನ್ಯತೆಯನ್ನು ಕೊಡುತ್ತಾರೆ. ಬೌದ್ಧ ಧರ್ಮದಲ್ಲಿಯೂ ಸನ್ಯಾಸಿಗಳು ಕಾವಿ ಧರಿಸಿರುವುದನ್ನು ನೋಡಿ ಅವರಿಗೆ ಗೌರವಿಸುತ್ತಾರೆ. ಸನ್ಯಾಸಿಗಳಂತೂ ನಂತರದಲ್ಲಿ ಆಗುತ್ತಾರೆ. ಬೌದ್ಧ ಧರ್ಮದಲ್ಲಿ ಆರಂಭದಲ್ಲಿ ಯಾರೂ ಸನ್ಯಾಸಿಗಳು ಇರುವುದಿಲ್ಲ. ಯಾವಾಗ ಪಾಪವು ಹೆಚ್ಚಾಗುವುದೋ ಆಗ ಬೌದ್ಧ ಧರ್ಮದಲ್ಲಿ ಸನ್ಯಾಸ ಧರ್ಮವು ಸ್ಥಾಪನೆಯಾಗುತ್ತದೆ. ಆರಂಭದಲ್ಲಂತೂ ಆ ಆತ್ಮರು ಮೇಲಿನಿಂದ ಬರುತ್ತಾರೆ, ಅವರ ಸಂಖ್ಯೆ ಹೆಚ್ಚಾಗುತ್ತದೆ. ಆರಂಭದಲ್ಲಿ ಸನ್ಯಾಸವನ್ನು ಕಲಿಸಿ ಏನು ಮಾಡಬೇಕು, ಆದ್ದರಿಂದ ನಂತರದಲ್ಲಿ ಸನ್ಯಾಸವಾಗುತ್ತದೆ. ಬಾಬಾ ಏನಂದ್ರೆ ಇದನ್ನು ಸಹ ಇಲ್ಲಿಂದ ಕಾಪಿ ಮಾಡುತ್ತಾರೆ. ಬಾಬಾ ಏನಂತಾರೆ, ಬುದ್ಧ ಇಳಿದಾಗ ಕಾವಿ ಬಟ್ಟೆ ಉಟ್ಕೊಂಡಿರಲಿಲ್ಲ. ಬುದ್ಧ ಏನು ಗೊತ್ತಿಲ್ಲ, ಫಸ್ಟು ಜ್ಞಾನಕ್ಕೆ ಬರ್ತಾರಲ್ಲ ಬೌದ್ಧ ಧರ್ಮಕ್ಕೆ, ಅವರು ಕಾವಿ ಬಟ್ಟೆ ಹುಟ್ಟಿರಲ್ಲ ಅಂತ ಹೇಳ್ತಾರೆ ಬಾಬಾ. ನಂತರ ಜಗಳ ಕಲಹಗಳು ಜಾಸ್ತಿ ಆಗ್ತತ್ತಲ್ಲ, ಆಗ ಕಾವಿ ಬಟ್ಟೆ ಪವಿತ್ರವಾಗಿರೋದಕ್ಕಾಗಿ ಕಾವಿ ಬಟ್ಟೆ ತರಿಸ್ತಾರೆ. ಆದರೆ ಪ್ರತಿಯೊಂದಕ್ಕೂ ಆಧಾರ ಯಾವುದು? ತಂದೆ. ಈಗ ತಂದೆ ಕೊಡೋ ಸಂಸ್ಕಾರಗಳೇ ಇಡೀ ಜಗತ್ತಿನಲ್ಲಿ ಹರಡ್ತವೆ. ನಮ್ಮನ್ನು ನೋಡೇ ಕಾಪಿ ಮಾಡ್ತಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಕ್ರಿಶ್ಚಿಯನ್ನರಲ್ಲಿಯೂ ಅನೇಕರು ಸನ್ಯಾಸಿಗಳಿಗೆ ಮಾನ್ಯತೆ ಕೊಡುತ್ತಾರೆ. ಕಾವಿ ವಸ್ತ್ರವು ಹಠಯೋಗಿಗಳದಾಗಿದೆ. ನೀವಂತೂ ಗೃಹಸ್ಥವನ್ನು ಬಿಡಬೇಕಾಗಿಲ್ಲ. ಯಾವುದೇ ಶ್ವೇತ ವಸ್ತ್ರಗಳನ್ನು ಧರಿಸಲೇಬೇಕೆಂಬ ಬಂಧನವಿಲ್ಲ. ಆದರೆ ಶ್ವೇತ ವಸ್ತ್ರವೂ ಒಳ್ಳೆಯದಾಗಿದೆ. ನೀವು ಬಟ್ಟೆಯಲ್ಲಿದ್ದೀರಿ, ಆದ್ದರಿಂದ ಈ ವಸ್ತ್ರವೂ ಬದಲಾವಣೆಯಾಗಿದೆ. ಇತ್ತೀಚೆಗೆ ಶ್ವೇತ ವಸ್ತ್ರಗಳನ್ನು ಬಹಳ ಇಷ್ಟಪಡುತ್ತಾರೆ. ಮನುಷ್ಯರು ಮರಣ ಹೊಂದಿದಾಗಲೂ ಶ್ವೇತ ಹೊದಿಕೆಯನ್ನು ಹೊದಿಸುತ್ತಾರೆ. ನೀವು ಸಹ ಈಗ ಮರಜೀವಿಗಳಾಗಿದ್ದೀರಿ, ಆದ್ದರಿಂದ ಶ್ವೇತ ವಸ್ತ್ರವು ಚೆನ್ನಾಗಿದೆ. ಬಾಬಾ ಏನೆಂದಿದ್ರು, ಮೊದಲಿಗೆ ಯಾರೇ ಬಂದರೂ ಸಹ ತಂದೆಯ ಪರಿಚಯ ಕೊಡಬೇಕಾಗಿದೆ. ಇಬ್ಬರು ತಂದೆಯರಿದ್ದಾರೆ. ಈ ಮಾತುಗಳನ್ನು ತಿಳಿದುಕೊಳ್ಳುವುದರಲ್ಲಿ ಸಮಯ ತೆಗೆದುಕೊಳ್ಳುತ್ತಾರೆ. ಪ್ರದರ್ಶನಿಯಲ್ಲಿ ನೀವು ಇಷ್ಟೊಂದು ತಿಳಿಸಲು ಸಾಧ್ಯವಿಲ್ಲ. ಸತ್ಯಯುಗದಲ್ಲಿ ಒಬ್ಬರೇ ತಂದೆ ಇರುತ್ತಾರೆ. ಈ ಸಮಯದಲ್ಲಿ ನಿಮಗೆ 3 ತಂದೆಯರಿದ್ದಾರೆ. ಯಾರು? ಒಬ್ಬ ದೇಹದ ತಂದೆ, ಲೌಕಿಕ ತಂದೆ, ಇನ್ನೊಬ್ಬರು ಆತ್ಮದ ತಂದೆ, ಪಾರಲೌಕಿಕ ತಂದೆ. ಇವರಿಬ್ಬರನ್ನ ಆತ್ಮ ಪರಮಾತ್ಮನ ಜೋಡಿಸಿದವರು ಯಾರು? ಬ್ರಹ್ಮ ತಂದೆ, ಅಲೌಕಿಕ ತಂದೆ. 3 ತಂದೆಯರು ಪಾಲನೆ ಕೊಡ್ತಾ ಇದ್ದಾರೆ ಈ ಸಂಗಮ ಯುಗದಲ್ಲಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಪ್ರಜಾಪಿತ ಬ್ರಹ್ಮನ ತನುವಿನಲ್ಲಿ ಭಗವಂತನು ಬರುತ್ತಾರೆ ಅಂದಾಗ ಅವರು ಸಹ ಎಲ್ಲರ ಅಲೌಕಿಕ ತಂದೆಯಾಗಿದ್ದಾರೆ. ಲೌಕಿಕ ತಂದೆ ಇದ್ದಾರೆ, ಒಳ್ಳೆಯದು. ಈಗ 3 ತಂದೆಯರಲ್ಲಿ ಅತಿಶ್ರೇಷ್ಠ ಆಸ್ತಿಯು ಯಾರದಾಗಿದೆ? ನಿರಾಕಾರ ತಂದೆಯು ಆಸ್ತಿಯನ್ನು ಹೇಗೆ ಕೊಡುವುದು? ಇದಕ್ಕೆ ಅವರು ಬ್ರಹ್ಮನ ಮೂಲಕ ಎಂದು ಹೇಳುತ್ತಾರೆ. ಆದ್ದರಿಂದ ಈ ಚಿತ್ರದಲ್ಲಿ ನೀವು ಬಹಳ ಚೆನ್ನಾಗಿ ತಿಳಿಸಬಲ್ಲಿರಿ.
ಶಿವ ತಂದೆಯು ನಿರಾಕಾರನಾಗಿದ್ದಾರೆ ಮತ್ತು ಇವರು ಪ್ರಜಾಪಿತನಾಗಿದ್ದಾರೆ. ಬ್ರಹ್ಮನು ಆದಿದೇವ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ. ತಂದೆಯು ತಿಳಿಸುತ್ತಾರೆ, ನಾನು ಶಿವನಿಗೆ ನೀವು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಹೇಳುವುದಿಲ್ಲ. ಗ್ರೇಟ್ ಗ್ರ್ಯಾಂಡ್ ಫಾದರ್ ದೊಡ್ಡ ಅನಾದಿ ನಿರಾಕಾರ ಅಂದರೆ ಬ್ರಹ್ಮ ತಂದೆ ಇವಾಗ ನಮಗೆ ಮುತ್ತಜ್ಜ. ನಾನು ಎಲ್ಲರ ತಂದೆಯಾಗಿದ್ದೇನೆ. ಇವರು ಪ್ರಜಾಪಿತ ಬ್ರಹ್ಮನಾಗಿದ್ದಾರೆ. ನೀವೆಲ್ಲ ಸಹೋದರ ಸಹೋದರಿಯಾಗಿದ್ದೀರಿ. ಭಲೆ ಸ್ತ್ರೀ ಪುರುಷರಿದ್ದಾರೆ, ಆದರೆ ಬುದ್ಧಿಯಿಂದ ತಿಳಿದಿದೆ ನಾವು ಸಹೋದರ ಸಹೋದರಿಯಾಗಿದ್ದೇವೆ. ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೇವೆ. ಸಹೋದರ ಸಹೋದರಿಯರ ನಡುವೆ ವಿಕಾರಿ ದೃಷ್ಟಿ ಇರಲು ಸಾಧ್ಯವಿಲ್ಲ. ಒಂದು ವೇಳೆ ಇಬ್ಬರ ನಡುವೆ ವಿಕಾರ ದೃಷ್ಟಿ ಸೆಳೆಯುತ್ತದೆ ಎಂದರೆ ಅಂಥವರು ಬಿದ್ದು ಹೋಗುತ್ತಾರೆ, ತಂದೆಯನ್ನೇ ಮರೆತು ಹೋಗುತ್ತಾರೆ. ತಂದೆ ತಿಳಿಸುತ್ತಾರೆ, ನೀವು ನನ್ನ ಮಕ್ಕಳಾಗಿಯೂ ಮತ್ತೆ ಮುಖ ಕಪ್ಪು ಏಕೆ ಮಾಡಿಕೊಳ್ಳುತ್ತೀರಿ? ಬೇಹದ್ದಿನ ತಂದೆಯು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ, ನಿಮಗೆ ಈ ನಶೆ ಏರಿದೆ. ನಿಮಗೆ ಗೊತ್ತಿದೆ ಗೃಹಸ್ಥ ವ್ಯವಹಾರದಲ್ಲಿಯೇ ಇರಬೇಕಾಗಿದೆ. ಲೌಕಿಕ ಸಂಬಂಧಗಳ ಕಡೆಯೂ ಗಮನ ಕೊಡಬೇಕು, ಜೊತೆ ನಿಭಾಯಿಸಬೇಕಾಗಿದೆ. ಬಾಬಾ ಏನಂದರು, ಗೃಹಸ್ಥದಲ್ಲಿರೋರು ಗೃಹಸ್ಥದಲ್ಲೇ ಇರ್ರಿ. ಎಲ್ಲರ ಜೊತೆಗೆ ಏನು ಲೆಕ್ಕಾಚಾರ. ಈಗ ಗೃಹಸ್ಥದಲ್ಲಿ ಯಾಕಿದ್ದೀವಿ? ಲೆಕ್ಕಾಚಾರ ಉಳಿಸ್ಕೊಂಡು ಬಂದೀವಿ. ಮತ್ತು ಚುಕ್ತ ಮಾಡಬೇಕು. ಚೆನ್ನಾಗಿ ಇನ್ನೂ ಯೋಗ ಜ್ಞಾನ ತುಂಬಿಕೊಂಡು ಇನ್ನೂ ಸುಖ ಕೊಡಬೇಕು ಅವ್ರಿಗೆ. ಬಾಬಾ ಏನಂತಿದ್ದಾರೆ, ನೀವು ತಂದೆ ಎಂದು ಹೇಳುತ್ತೀರಲ್ಲವೇ, ಅವರನ್ನು ನೀವು ಸಹೋದರನೆಂದು ಹೇಳುವಂತಿಲ್ಲ. ಸಾಮಾನ್ಯವಾಗಿ ತಂದೆಯನ್ನು ತಂದೆ ಎಂದೇ ಹೇಳುತ್ತೀರಿ. ಬುದ್ಧಿಯಲ್ಲಿದ್ದು ಇವರು ನಮ್ಮ ಲೌಕಿಕ ತಂದೆಯಾಗಿದ್ದಾರೆ ಎಂದು ಜ್ಞಾನವಂತ ಇದೆಯಲ್ಲವೇ. ಈ ಜ್ಞಾನವು ಬಹಳ ವಿಚಿತ್ರವಾಗಿದೆ. ಇತ್ತೀಚೆಗೆ ಬಹಳ ಮಂದಿ ಹೆಸರನ್ನಿಟ್ಟು ಕರೆಯುತ್ತಾರೆ. ಆದರೆ ಯಾರಾದರೂ ಹೊಸಬರು ಹೊರಗಿನ ವ್ಯಕ್ತಿಗಳ ಮುಂದೆ ನೀವು ಸಹೋದರನೆಂದು ಕರೆದಾಗ ಇವರ ತಲೆ ಕೆಟ್ಟಿದೆ ಎಂದು ಅವರು ತಿಳಿದುಕೊಳ್ಳುತ್ತಾರೆ. ಇದರಲ್ಲಿ ಬಹಳ ಯುಕ್ತಿ ಬೇಕು. ನಿಮ್ಮದು ಗುಪ್ತ ಜ್ಞಾನ, ಗುಪ್ತ ಸಂಬಂಧವಾಗಿದೆ. ಇದರಲ್ಲಿ ಬಹಳ ಯುಕ್ತಿಯಿಂದ ನಡೆದುಕೊಳ್ಳಬೇಕು. ಬಾಬಾ ಏನಂತಾರೆ, ಯುಕ್ತಿಯಿಂದ ಕೆಲವರು ಅದು ನಮ್ಮ ಓಂ ಶಾಂತರಿಗೆ ಅಭ್ಯಾಸ ಎಲ್ಲರನ್ನ ಅಣ್ಣ ಅಣ್ಣ ಅಂಬೋದು. ಬಟ್ ಅವ್ರು ಸಣ್ಣವ್ರು ಇರ್ತಾರೆ, ಕೆಲವರಿಗೆ ಅಣ್ಣ ಅಂದ್ರೂ ಸಿಟ್ಟು ಬರ್ತದೆ. ನಮಗೇನು ಅಷ್ಟು ವಯಸ್ಸಾಗೈತೇನ್ರಿ ಅಂತ ಸಿಟ್ಟಿಗೆ ಬರ್ತಾರೆ. ಅದಕ್ಕೆ ಕೆಲವರಿಗೆ ದೇಹಾಭಿಮಾನ ಇರ್ತದೆ, ಯುಕ್ತಿಯಿಂದ ನಡ್ಕೋಬೇಕು ಅಂತಾರೆ. ಇಲ್ಲಿ ಇನ್ನೂ ಒಂದು ಡಿಸ್ಸರ್ವಿಸ್ ಏನಾಗ್ತೈತಂದರೆ, ಪತಿ ಪತ್ನಿ ಇರ್ತಾರಲ್ಲ, ಅವ್ರೇನು ಮಾಡಿಬಿಡ್ತಾರೆ, ಇಬ್ಬರು ಜ್ಞಾನದಕ್ಕೆ ಬಂದಿರ್ತಾರಂದ್ರೆ ಅವರು ಅಣ್ಣ ಅನ್ನೋಕ್ಕೆ ಶುರು ಮಾಡಿಬಿಡ್ತಾರೆ. ಅದು ಭಾಳ ಡಿಸ್ಸರ್ವಿಸ್ ಆಗ್ತೈತೆ. ನಮ್ಮಲ್ಲಿ ಭಾವನೆ ಅದು ಇರಬೇಕಾಗಲಿ. ಬಾಯಿಯಿಂದ ಆ ಲೌಕಿಕದವ್ರಿಗೇನು ಗೊತ್ತಿಲ್ಲ, ಇವರೇನಪ್ಪ ಗಂಡ ಹೆಂಡ್ತಿನ ಅಣ್ಣ ತಂಗಿನ ಮಾಡಿಬಿಟ್ರು ಅಂತ ಕೆಲವರು ಜ್ಞಾನಕ್ಕೆ ಬರಲ್ಲ. ಅದಕ್ಕೆ ಆ ಥರ ಎಲ್ಲ ಹೇಳಬಾರ್ದು, ಗುಪ್ತವಾಗಿ ಇರಬೇಕು, ಡಿಸ್ಸರ್ವಿಸ್ ಮಾಡಬಾರ್ದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ನಿಮ್ಮದು ಗುಪ್ತ ಜ್ಞಾನ, ಗುಪ್ತ ಸಂಬಂಧವಾಗಿದೆ. ಇದರಲ್ಲಿ ಬಹಳ ಯುಕ್ತಿಯಿಂದ ನಡೆದುಕೊಳ್ಳಬೇಕಾಗಿದೆ. ಆದರೆ ಒಬ್ಬರು ಇನ್ನೊಬ್ಬರಿಗೆ ಗೌರವ ಕೊಡುವುದು ಒಳ್ಳೆಯದಾಗಿದೆ. ಲೌಕಿಕದೊಂದಿಗೂ ಸಂಬಂಧವನ್ನು ನಿಭಾಯಿಸಬೇಕು, ಆದರೆ ಬುದ್ಧಿಯು ಮೇಲೆ ಹೋಗಬೇಕು. ನಾವು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ, ಇದು ಸ್ಥಿತಿಯಲ್ಲಿರಲಿ. ಆದರೆ ಚಿಕ್ಕಪ್ಪನನ್ನು ಚಿಕ್ಕಪ್ಪ, ತಂದೆಯನ್ನು ತಂದೆ ಎಂದು ಹೇಳಬೇಕಾಗುತ್ತದೆ. ಯಾರು ಬಿಕೆ ಆಗಿಲ್ಲವೋ ಅವರು ಸಹೋದರ ಸಹೋದರರೆಂದು ತಿಳಿಯುವುದಿಲ್ಲ. ಯಾರು ಬ್ರಹ್ಮಕುಮಾರ ಕುಮಾರಿಯರಾಗಿದ್ದಾರೆಯೋ ಅವರೇ ಈ ಮಾತುಗಳನ್ನು ತಿಳಿದುಕೊಳ್ಳುವರು. ಹೊರಗಿನವರು ಮೊದಲು ಈ ಮಾತುಗಳನ್ನು ಕೇಳಿದಾಗ ತಬ್ಬಿಬ್ಬಾಗುತ್ತಾರೆ. ಇದರಲ್ಲಿ ತಿಳಿದುಕೊಳ್ಳಲು ಬಹಳ ಬಹಳ ಒಳ್ಳೆಯ ವಿದ್ಯೆ ಬೇಕು. ತಂದೆಯು ನೀವು ಮಕ್ಕಳಿಗೆ ವಿಶಾಲ ಬುದ್ಧಿಯವರನ್ನಾಗಿ ಮಾಡುತ್ತಾರೆ. ಮೊದಲು ನೀವು ಹದ್ದಿನ ಬುದ್ಧಿಯಲ್ಲಿದ್ದಿರಿ, ಈಗ ಬುದ್ಧಿಯು ಬೇಹದ್ದಿನ ಕಡೆಗೆ ಹೊರಟು ಹೋಗುತ್ತದೆ. ಬೇಹದ್ದಿನ ಕಡೆಗೆ ಅಂದ್ರೇನು? ಇಷ್ಟು ದಿವಸ ಒಂದೇ ಜನ್ಮದ ಸಂಬಂಧಗಳಿಗೆ ಸುಖ ಕೊಡೋಷ್ಟು ದುಡಿತಿದ್ವಿ. ಈಗೇನು 84 ಜನ್ಮದ ಸಂಬಂಧಗಳ ಕಡೆ, ಬೇಹದ್ದಿನ ಕಡೆ 84 ಜನ್ಮದ ಸಂಬಂಧಗಳಿಗೆ ಸುಖ ಕೊಡುವಂಥ ಭಾಗ್ಯನ ನಾವು ಮಾಡ್ಕೋಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ, ಅವರು ನಮ್ಮ ಬೇಹದ್ದಿನ ತಂದೆಯಾಗಿದ್ದಾರೆ. ಇವರೆಲ್ಲರೂ ತಮ್ಮ ಸಹೋದರ ಸಹೋದರಿಯರಾಗಿದ್ದಾರೆ. ಬಾಕಿ ಸಂಬಂಧವಂತೂ ಸೊಸೆಯನ್ನು ಸೊಸೆ, ಅತ್ತೆಯನ್ನು ಅತ್ತೆ ಎಂದೇ ಹೇಳುತ್ತಾರೆ, ಸೋದರಿ ಎಂದು ಹೇಳುವುದಿಲ್ಲ. ಬರುವುದಂತೂ ಇಬ್ಬರು ಬರುತ್ತಾರೆ. ಆದರೆ ಮನೆಯಲ್ಲಿದ್ದರೂ ಸಹ ಬಹಳ ಯುಕ್ತಿಯಿಂದ ನಡೆದುಕೊಳ್ಳುವುದು, ಲೋಕ ಸಂಗ್ರಹವನ್ನು
ನೋಡಬೇಕಾಗುತ್ತದೆ. ಇಲ್ಲವಾದರೆ ಇವರು ಪತಿಯನ್ನು ಸಹೋದರ, ಅತ್ತೆಯನ್ನು ಸಹೋದರಿ ಎಂದು ಹೇಳುತ್ತಾರೆ. ಇವರು ಏನನ್ನು ಕಲಿಯುತ್ತಾರೆಂದು ಅವರು ಹೇಳುತ್ತಾರೆ. ಈ ಜ್ಞಾನದ ಮಾತುಗಳು ನಿಮಗೆ ಗೊತ್ತು, ಮತ್ತಾರಿಗೂ ಗೊತ್ತಿಲ್ಲ. ನಿಮ್ಮ ಗತಿಮತವು ನಿಮಗೆ ತಿಳಿದಿದೆ ಎಂದು ಹೇಳುತ್ತಾರಲ್ಲವೇ. ನೀವೀಗ ಅವರ ಮಕ್ಕಳಾಗಿದ್ದೀರಿ ಅಂದ ಮೇಲೆ ನಿಮ್ಮ ಗತಿಮತವೂ ಸಹ ನಿಮಗೆ ಗೊತ್ತಿದೆ. ಬಹಳ ಸಂಭಾಲನೆಯಿಂದ ನಡೆದುಕೊಳ್ಳಬೇಕಾಗುತ್ತದೆ. ಎಲ್ಲಿಯೂ ಯಾರೂ ತಬ್ಬಿಬ್ಬಾಗುವಂತಾಗಬಾರದು. ಅಂದಾಗ ಪ್ರದರ್ಶನಿಯಲ್ಲಿಯೂ ಸಹ ನೀವು ಮಕ್ಕಳು ಮೊಟ್ಟಮೊದಲು ಇದನ್ನು ತಿಳಿಸಬೇಕಾಗಿದೆ. ನಮಗೆ ಓದಿಸುವವರು ಭಗವಂತನಾಗಿದ್ದಾರೆ. ಈಗ ಹೇಳಿ, ಅವರು ಯಾರು? ನಿರಾಕಾರ ಶಿವನೇ ಅಥವಾ ಕೃಷ್ಣನೇ? ಶಿವಜಯಂತಿಯ ನಂತರ ಕೃಷ್ಣ ಜಯಂತಿಯೇ ಬರುತ್ತದೆ. ಏಕೆಂದರೆ ತಂದೆಯು ರಾಜಯೋಗವನ್ನು ಕಲಿಸುತ್ತಾರೆ. ಮಕ್ಕಳ ಬುದ್ಧಿಯಲ್ಲಿ ಬಂದಿತಲ್ಲವೇ. ಎಲ್ಲಿಯವರೆಗೆ ಶಿವ ಪರಮಾತ್ಮನು ಬರುವುದಿಲ್ಲವೋ ಅಲ್ಲಿಯವರೆಗೆ ಶಿವಜಯಂತಿಯನ್ನು ಆಚರಿಸಲು ಸಾಧ್ಯವಿಲ್ಲ. ಎಲ್ಲಿಯವರೆಗೆ ಶಿವನು ಬಂದು ಕೃಷ್ಣಪುರಿಯನ್ನು ಸ್ಥಾಪನೆ ಮಾಡುತ್ತಾರೆಯೋ, ಆ ಕೃಷ್ಣಪುರಿಯನ್ನು ಸ್ಥಾಪನೆ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಕೃಷ್ಣ ಜಯಂತಿಯನ್ನು ಹೇಗೆ ಆಚರಿಸುವಿರಿ? ಕೃಷ್ಣನ ಜನ್ಮವನ್ನಂತೂ ಆಚರಿಸುತ್ತಾರೆ. ಆದರೆ ತಿಳಿದುಕೊಂಡಿದ್ದಾರೆಯೇ? ಕೃಷ್ಣನು ರಾಜಕುಮಾರನಾಗಿದ್ದನು ಅಂದ ಮೇಲೆ ಅವಶ್ಯವಾಗಿ ಸತ್ಯಯುಗದಲ್ಲಿಯೇ ರಾಜಕುಮಾರನಾಗಿರುವನು. ದೇವಿ ದೇವತೆಗಳ ರಾಜಧಾನಿ ಇರುವುದು. ಕೇವಲ ಒಬ್ಬ ಕೃಷ್ಣನಿಗಂತೂ ರಾಜ್ಯವು ಸಿಕ್ಕಿರುವುದಿಲ್ಲ. ಅವಶ್ಯವಾಗಿ ಕೃಷ್ಣಪುರಿಯೂ ಇರಬೇಕಲ್ಲವೇ. ಕೃಷ್ಣಪುರಿ ಎಂದು ಹೇಳುತ್ತಾರೆ ಮತ್ತು ಇದು ಕಂಸಪುರಿಯಾಗಿದೆ. ಕಂಸಪುರಿಯು ಸಮಾಪ್ತಿಯಾಗಿ ನಂತರ ಕೃಷ್ಣಪುರಿಯ ಸ್ಥಾಪನೆಯಾಗುತ್ತದೆಯಲ್ಲವೇ. ಆಗುವುದು ಭಾರತದಲ್ಲಿಯೇ. ಹೊಸ ಪ್ರಪಂಚ ಈ ಕಂಸ ಮೊದಲಾದವರಿರಲು ಸಾಧ್ಯವಿಲ್ಲ. ಕಲಿಯುಗಕ್ಕೆ ಕಂಸಪುರಿ ಎಂದು ಹೇಳಲಾಗುತ್ತದೆ. ಇಲ್ಲಿ ನೋಡಿ, ಎಷ್ಟೊಂದು ಮನುಷ್ಯರಿದ್ದಾರೆ. ಸತ್ಯಯುಗದಲ್ಲಿ ಕೆಲವರೇ ಇರುತ್ತಾರೆ. ಬಾಬಾ ಏನು ಹೇಳಿದರು? ಸತ್ಯಯುಗದ ಕೃಷ್ಣಪುರಿಯಲ್ಲಿ ಏನು ಅಸುರರಿರಲ್ಲ ಅಂತ ಹೇಳ್ತಾರೆ. ಹೊಸ ಪ್ರಪಂಚದಲ್ಲಿ ಈ ಕಂಸ ಮೊದಲಾದವರು ಇರಲ್ಲ ಅಂತ ಹೇಳ್ತಾರೆ ಬಾಬಾ. ಅಂದರೆ ಈ ಮಹಾಭಾರತದಾಗ ಕೃಷ್ಣ ಕಂಸನ ಕೊಂದ ಅಂತ ಐತಲ್ಲ, ಆದರೆ ಕೃಷ್ಣ ಕೊಲ್ತಾನ? ಕೃಷ್ಣ ಇದ್ದಲ್ಲಿ ಕಂಸ ಇರ್ತಾನ? ಇಲ್ಲ. ಅದು ದೈವಶಕ್ತಿ ತುಂಬಿದ ಜಗತ್ತು. ಈಗ ಬಾಬಾ ಇದೆಲ್ಲ ವಿನಾಶ ಮಾಡ್ತಾರೆ. ಈ ಪ್ರಕೃತಿಗೆ ದೈವಶಕ್ತಿ ತುಂಬ್ತಾರೆ 100%. ಆದರೆ ಆ ದೈವಶಕ್ತಿ ಇರೋ ಭೂಮಿ ಯಾವ ಆತ್ಮನ ಮಾತ್ರ ಯಾಕೆ ಆಕರ್ಷಣೆ ಮಾಡ್ತತೆ? ನೀವು ಅಯಸ್ಕಾಂತದ ಮುಂದೆ ₹1,00,00,000 ವಜ್ರನಿಟ್ಟರೆ ಅದು ಸ್ವೀಕಾರ ಮಾಡಲ್ಲ. ಕಬ್ಬಿಣ ಇಟ್ಟರೆ ಮಾತ್ರ ಆಕರ್ಷಣೆ ಮಾಡ್ತದೆ. ಅದರಂತೆ ಈ ದೈವಶಕ್ತಿ ತುಂಬಿದ ಭೂಮಿ ಪರಂಧಾಮದ ಯಾವ ಆತ್ಮಗಳನ್ನ ಆಕರ್ಷಣೆ ಮಾಡ್ತತೆ? ಲಕ್ಷ್ಮೀನಾರಾಯಣರಷ್ಟು ತುಂಬ್ಕೊಂಡವ್ರನ್ನ ಮಾತ್ರ ಆಕರ್ಷಣೆ ಮಾಡ್ತತೆ. ಅಲ್ಲಿ ಅಸುರಿ ಶಕ್ತಿ ಇರೋ ಕಂಸ ಸತ್ಯಯುಗದ ಹುಟ್ಟಲ್ಲ. ಕಂಸಗೂ ಕೃಷ್ಣನಿಗೂ ಯುದ್ಧ ಆಗಲ್ಲ. ಆಮೇಲೆ ದೈವಶಕ್ತಿ ತುಂಬಿದ ಮನುಷ್ಯ, ಅವ್ರ ಮುಂದೆ ಎಂಥ ಪಾಪದವರಿರಲಿ, ಎಂಥ ರಾಕ್ಷಸರಿರಲಿ, ಅವರ ದೈವಶಕ್ತಿ ಮುಂದೆ ಶಾಂತ ಆಗಿಬಿಡ್ತಾರೆ. ಬುದ್ಧನ ಅಂಗುಲಿಮಾಲ ಕಥೆ ಕೇಳಿವಲ್ಲ. ಅಂಗುಲಿಮಾಲ ರಾಕ್ಷಸ ಯಾವಾಗ ಎಲ್ಲರನ್ನ ಕೊಂದು ತಿಂತಾ ಇರ್ತಾನೆ. ಆದರೆ ಬುದ್ಧನ ಮುಂದೆ ಬಂದ ತಕ್ಷಣ ತಪ್ಪಾಯಿತು ಅಂತ ಕಾಲಿಗೆ ಬೀಳ್ತಾನೆ. ಅಂದರೆ ಅವರಲ್ಲಿ ತಪಸ್ಸಿನಿಂದ ಏನು ಶಾಂತಿ ತುಂಬಿರ್ತತೋ ಆ ಶಾಂತಿಯ ಶಕ್ತಿ ಬಿತ್ತು ಅಂದರೆ ಅವರು ಪರಿವರ್ತನೆ ಆಗ್ತಾರೆ. ಅಂದರೆ 2,500 ವರ್ಷದ ಕೆಳಗಿರೋ ಬುದ್ಧಿಗೆ ಎಷ್ಟು ಶಕ್ತಿ ಐತಂದರೆ 5,000 ವರ್ಷದ ಕೆಳಗಿರೋ ನಮ್ಮ ಕೃಷ್ಣನಿಗೆ ಇರಲ್ಲೇನು? ಮತ್ತು ಕೊಂದೇ ಪಾಠ ಕಲಿಸ್ಬೇಕೇನು? ಇವೆಲ್ಲ ವಿಚಾರ ನಡಿಬೇಕು. ಇವಾಗ ನಾವು ಯಾರನ್ನ ಕೊಂದರೆ ಓಂ ಶಾಂತಿ ಓದ್ತೀವಂತ ಮಾಫಿ ಆತತ್ತ? ಇಲ್ಲಲ್ಲ. ಮತ್ತು ಕೃಷ್ಣ ಕೊಂದರೆ ಪರವಿಲ್ಲ. ನಮಗೊಂದು ರೂಲು, ಕೃಷ್ಣಗೊಂದು ರೂಲ್ ಇರ್ತತೇನು? ಭಗವಂತನ ಕಾನಿನಲ್ಲಿ ಎಲ್ಲರೂ ಒಂದೇ. ಅವರು ಯುದ್ಧ ಮಾಡೋಂಥದ್ದು ಕಲಿಸೋದಿಲ್ಲ ಭಗವಂತ. ಅಲ್ಲಿ ಕೃಷ್ಣ ಇದ್ದಲ್ಲಿ ಕಂಸ ಇರಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನೀವು ತಮೋಪ್ರಧಾನರಾಗಿ ಬಿಟ್ಟಿದ್ದೀರಿ, ಈಗ ಮತ್ತೆ ಸತೋಪ್ರಧಾನರಾಗಬೇಕಾಗಿದೆ. ಭಾರತದ ಪ್ರಾಚೀನ ರಾಜಯೋಗವು ಪ್ರಸಿದ್ಧವಾಗಿದೆ. ತಂದೆ ತಿಳಿಸುತ್ತಾರೆ, ನನ್ನ ಜೊತೆ ಬುದ್ಧಿಯೋಗವನ್ನು ಜೋಡಿಸಿ, ಆಗ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ. ತಂದೆಯು ಪತಿತ ಪಾವನನಾಗಿದ್ದಾರೆ, ಅವರೊಂದಿಗೆ ಬುದ್ಧಿಯೋಗವನ್ನಿಡಬೇಕಾಗಿದೆ. ಇದರಿಂದ ನೀವು ಪತಿತರಿಂದ ಪಾವನರಾಗಿ ಬಿಡುವಿರಿ. ನೀವೀಗ ಪ್ರತ್ಯಕ್ಷದಲ್ಲಿ ಅವರ ಜೊತೆ ಬುದ್ಧಿಯೋಗವನ್ನಿಡುವವರಾಗಿದ್ದೀರಿ. ಒಳ್ಳೆಯದು. ಮಧುರ ಆಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ
ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಸಹೋದರನ ದೃಷ್ಟಿಯ ಅಭ್ಯಾಸ ಮಾಡುತ್ತಾ ಲೌಕಿಕ ಬಂಧನಗಳೊಂದಿಗೆ ಸಂಬಂಧವನ್ನು ನಿಭಾಯಿಸಬೇಕಾಗಿದೆ. ಬಹಳ ಯುಕ್ತಿಯಿಂದ ನಡೆಯಬೇಕಾಗಿದೆ. ವಿಕಾರಿ ದೃಷ್ಟಿ ಇರಲೇಬಾರದು. ಅಂತಿಮ ಸಮಯದಲ್ಲಿ ಸಂಪೂರ್ಣ ಪಾವನರಾಗಬೇಕಾಗಿದೆ. ಬಾಬಾ ಸಹೋದರ ದೃಷ್ಟಿ. ಸಹೋದರ ಅಂದರೆ ಆತ್ಮ. ಆತ್ಮಿಕ ದೃಷ್ಟಿಯಲ್ಲಿದ್ದಾಗ ಆತ್ಮ ಪವಿತ್ರ ಸ್ವರೂಪ. ಅಲ್ಲಿ ಯಾವ ವಿಕಾರದ ಸಂಕಲ್ಪಗಳು ನಮಗೆ ಬರಲ್ಲ. ಈ ಥರ ನಿರ್ವಿಕಾರಿ ದೃಷ್ಟಿ ಇರಬೇಕು ಅಂತಾರೆ ಬಾಬಾ. ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಲು ಚೆನ್ನಾಗಿ ಓದಬೇಕು ಮತ್ತು ಪತಿತ ಪಾವನ ತಂದೆಯೊಂದಿಗೆ ಯೋಗವನ್ನಿಟ್ಟು ಪಾವನರಾಗಬೇಕಾಗಿದೆ. ತಮ್ಮ ಸಂಪೂರ್ಣತೆಯ ಆಧಾರದ ವರದಾನ. ತಮ್ಮ ಸಂಪೂರ್ಣತೆಯ ಆಧಾರದ ಮೇಲೆ ಸಮಯವನ್ನು ಸಮೀಪಕ್ಕೆ ತರುವಂಥ ಮಾಸ್ಟರ್ ರಚಯಿತ ಭವ. ವರದಾನದ ಸಾರ. ಸಮಯವು ತಮ್ಮ ರಚನೆಯಾಗಿದೆ. ತಾವು ಮಾಸ್ಟರ್ ರಚಯಿತರಾಗಿದ್ದೀರಿ. ರಚಯಿತನು ರಚನೆಯ ಆಧಾರದ ಮೇಲೆ ಆಧಾರಿತರಾಗಿರುವುದಿಲ್ಲ. ರಚಯಿತನು ರಚನೆಯನ್ನು ಅಧೀನ ಮಾಡುವನು. ಆದ್ದರಿಂದ ಈ ರೀತಿ ಎಂದಿಗೂ ಯೋಚಿಸದಿರಿ. ಸಮಯವು ಸ್ವತಃವಾಗಿ ಸಂಪೂರ್ಣವನ್ನಾಗಿ ಮಾಡಿಬಿಡುವುದು. ಬಾಬಾ ಏನಂತಾರೆ, ಸಮಯ ನಮ್ಮನ್ನು ಪಾಠ ಕಲಿಸ್ಬಾರ್ದು ಅಂತ ಹೇಳ್ತಾರೆ. ಅಂದ್ರೇನು? ಈಗ ನಾವು ನೆಪ ಹೇಳ್ತಾ ಇರ್ತೀವಿ ಪುರುಷಾರ್ಥ ಮಾಡೋಕ್ಕೆ. ಆದರೆ ಒಂದು ಸಲ ಭೂಮಿ ಅಲ್ಲಾಡ್ತು ಅಂದರೆ ಸತ್ವ ಬದುಕಿದ್ವಿ ಅಂತ ಎಲ್ಲರೂ ಪುರುಷಾರ್ಥ ಮಾಡ್ತೀವಿ. ಅವಾಗ ಊಟ ಬೇಕಿಲ್ಲ, ನಿದ್ದೆ ಬೇಕಿಲ್ಲ. ಯಾಕೆಂದರೆ ಆತ್ಮ ಮೃತ್ಯುವಿಗೆ ಬಹಳ ಭಯ ಪಡ್ತದೆ. ಆವಾಗ ಎಲ್ಲರೂ ಮಾಡ್ತಾರೆ. ಎಲ್ಲರನ್ನೂ ಕೂಡ ಮಾಡಿಸ್ತೀನಿ ಅಂತ ಕೂಡ ಹೇಳ್ಯಾರ ಬಾಬಾ ಅಂತಿಮದಲ್ಲಿ. ಬಟ್ಟು ಸಮಯ ಪಾಠ ಕಲಿಸ್ಬಾರ್ದು. ನಾವು ಈಗ ಶಾಂತಿ ಐತೆ, ಹಲ್ಚಲ್ ಐತೆ, ಚೆಂದ ಹೆಚ್ಚು ತುಂಬ್ಕೋಬೇಕು. ಸೇವೆಗೆ ತುಂಬ್ಕೊಂಡ್ರೆ ಸೇವೆಗೆ ಅವಕಾಶ, ಅಲ್ಲಿ ಭಾಗ್ಯ ರೂಪಿಸ್ಕೋಬೋದು. ಅಂತಿಮದಲ್ಲಿ ಸಮಯದಿಂದ ನಾವು ಪಾವನ ಆದರೆ ಎದಕ್ಕೆ ಬರ್ತತೆ? ಕಡಿಮೆ ಪದವಿ ಪಡಿತೀವಿ. ಬಾಬಾ ಏನಂತಾರೆ, ತಾವು ಸಂಪೂರ್ಣರಾಗಿ ಸಮಯವನ್ನು ಸಮೀಪದಲ್ಲಿ ತರಬೇಕಾಗಿದೆ. ಅದೇ ರೀತಿ ಯಾವುದೇ ವಿಘ್ನವು ಬಂದಿತೆಂದರೆ ಸಮಾಜದ ಅನುಸಾರ ಅದು ಅವಶ್ಯವಾಗಿ ಹೋಗುವುದು. ಆದರೆ ಸಮಯಕ್ಕೆ ಮೊದಲು ಅದನ್ನು ಪರಿವರ್ತನಾ ಶಕ್ತಿಯ ಮೂಲಕ ಪರಿವರ್ತಿಸಿಬಿಡಿ. ಇದರಿಂದ ಪ್ರಾಪ್ತಿಯು ತಮಗೆ ಆಗುವುದು. ಸಮಯದ ಆಧಾರದ ಮೇಲೆ ಪರಿವರ್ತನೆ ಮಾಡಿಸಿದಿರಿ ಎಂದರೆ ಅದರ ಪ್ರಾಪ್ತಿ ತಮಗಾಗುವುದಿಲ್ಲ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ ನೋಡ್ರಿ, ನಾಳೆ ವಿನಾಶದ ಟೈಮ್ನಾಗ ಎಲ್ಲವೂ ಪಾವನ ಆಗ್ತವೆ. ಆದರೆ ಸಮಯಕ್ಕೆ ಬಂತದು ಪ್ರಾಪ್ತಿ. ಇಲ್ಲಿ ನಾವು ಯೋಗಶಕ್ತಿಯಿಂದನೇ ಪಾವನ ಮಾಡಿಬಿಡಬೇಕು. ಅದು ಪ್ರಾಪ್ತಿ ಪಡ್ಕೊಳ್ರಿ ಅಂತ ಹೇಳ್ತಾರೆ ಬಾಬಾ. ಸ್ಲೋಗನ್: ಕರ್ಮ ಮತ್ತು ಯೋಗದ ಸಮತೋಲನವನ್ನಿಡುವವರೇ ಸತ್ಯ ಕರ್ಮಯೋಗಿಯಾಗಿದ್ದಾರೆ. ಅಂದರೆ 63 ಜನ್ಮದ ಪಾಪ ಐತೆ. 1 ತಾಸು 2 ಬೈಟಕ್ ಯೋಗ ಅಂದರೆ ಕುಂತು ಮಾಡೋದು ಎಷ್ಟೊತ್ತು ಮಾಡ್ತೀವಿ? 1 ತಾಸು 2 ತಾಸು 4 ತಾಸು. ಆದರೆ 63 ಜನ್ಮದ ಪಾಪ. ಅಜಪ ಕಡಿಮೆ ಅಂದರೆ 8 ತಾಸಿನ ನೆನಪಾಗಬೇಕಂತ ಹೇಳ್ಯಾರ ಬಾಬಾ. ಸಂಪೂರ್ಣ ಪಾವನ ಆಗ್ಬೇಕಂದ್ರೆ ಅದಕ್ಕೆ ಕರ್ಮಯೋಗದ ಬ್ಯಾಲೆನ್ಸ್ ಇರಲಿ ಅಂತಾರೆ ಬಾಬಾ. ಅವ್ಯಕ್ತ ಸೂಚನೆಗಳು: ಎಲ್ಲಿಯವರೆಗೆ ಕರ್ಮೇಂದ್ರಿಯಗಳ ಆಧಾರವಿರುವುದೋ ಅಲ್ಲಿಯವರೆಗೆ ಕರ್ಮವನ್ನು ಮಾಡಲೇಬೇಕು. ಆದರೆ ಅದು ಕರ್ಮ ಬಂಧನ ಅಲ್ಲ, ಕರ್ಮ ಸಂಬಂಧ. ಜೀವನ್ಮುಕ್ತ ಸ್ಥಿತಿ ಅಂದರೆ ಯಶಸ್ಸು ಹೆಚ್ಚು ಮತ್ತು ಕರ್ಮದ ಹೊರೆ ಇಲ್ಲ. ಯಾರು ಮುಕ್ತರೋ ಅವರು ಸದಾ ಸಫಲತಾ ಮೂರ್ತಿ ಆಗಿರುತ್ತಾರೆ. ಜೀವನ್ಮುಕ್ತ ಆತ್ಮ ಸದಾ ನಶೆಯಿಂದ ಹೇಳುತ್ತದೆ, ವಿಜಯ ನಿಶ್ಚಿತವಾಗಿದೆ. ಯಶಸ್ಸು ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ. ಬಾಬಾ ಇಲ್ಲಿ ಏನು ಹೇಳಿದರು ಅಂದರೆ ಕರ್ಮ ಬಂಧನ ಆಗಬಾರ್ದು. ಇದು ಸಂಬಂಧಗಳು ಬಂಧನ ಆಗಬಾರ್ದು. ಸಂಬಂಧ ಪ್ರೀತಿ ಆಗಬೇಕು, ಹೊರೆ ಆಗಬಾರ್ದು ಅಂತ ಹೇಳಿದರು. ಅಂದ್ರೇನು? ಈಗ ಮನೆಯಲ್ಲಿ ಅಯ್ಯೋ ಇವ್ರಿಗೆಲ್ಲ ನಾನು ಮಾಡಬೇಕಲ್ಲ, ಈ ಥರ ಅಯ್ಯೋ ಅಂದರೆ ಅದು ಹೊರೆ ಅನ್ನಿಸ್ತತೆ. ಇದು ಕೂಡ ಬಾಬಾದ ಸೇವಾ ಕೇಂದ್ರ. ಇದನ್ನು ಸ್ವಚ್ಛಗೊಳಿಸ್ತಾ ಇದ್ದೀನಿ. ಬಾಬಾ ಇಲ್ಲಿ ಬರ್ತಾರೆ,
ಇದು ಬಾಬನ ಮನೆ, ಇಲ್ಲಿರೋರೆಲ್ಲ ಬಾಬನ ಮಕ್ಕಳು, ಆ ಬಾಬನ ಮಕ್ಕಳಿಗೆ ನಾನು ಸೇವೆ ಮಾಡ್ತೀನಿ. ಈ ಥರ ಒಂದು ಸೇವಾ ಭಾವನೆ, ಶುದ್ಧ ಭಾವನೆಯಿಂದ ಮಾಡಿದಾಗ ಅಲ್ಲಿ ನಮಗೆ ಸಫಲತೆ ಆಗ್ತೈತೆ ಅಂತಾರೆ ಬಾಬಾ. ಯಾಕೆ ಅಂದರೆ ಏನಾಗ್ತೈತಿ ಇಲ್ಲಿ ಅಂದರೆ, ಈಗ ನಾವು ಪ್ರೀತಿಯಿಂದ ಅವ್ರಿಗೆ ಸೇವೆ ಮಾಡೋದು ಸಂಸ್ಕಾರ ಆಗ್ತಂದರೆ ಜನ್ಮ ಜನ್ಮನೂ ಎಲ್ಲರಿಗೂ ಪ್ರೀತಿನೇ ಕೊಡ್ತಾ ಇರ್ತೀವಿ, ಪ್ರೀತಿ ಸುಖ ಪಡಿತಾ ಇರ್ತೀವಿ. ಹೆಜ್ಜೆ ಇಟ್ಟಲ್ಲಿ ಪದ್ಮ ಅಂತಾರೆ ಬಾಬಾ. ಪ್ರತಿಯೊಂದನ್ನು ಜ್ಞಾನದಂತೆ ನಾವು ನಡಿಬೇಕು. ಒಳ್ಳೆಯದು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.